Hi, welcome to Solo's Diary. This is my first blog and YouTube channel. The purpose of making blog is to reach the people across the world through a YouTube channel. Okay, let's come to the topic. What is the purpose of reading books? First point, knowledge acquisition. Okay, knowledge acquisition ಅಂದ್ರೆ ಏನು? Gaining the knowledge on the various subjects. ನಾವು ಎಲ್ಲ ಸಬ್ಜೆಕ್ಟ್ಸ್ ಬಗ್ಗೆನೂ ನಾಲೆಜ್ನ ಅಕ್ವಿಸೇಷನ್ ಮಾಡ್ಕೊಳೋದು. ಸರ್ಚ್ ಹ್ಯಾಸ್ ಅ ಹಿಸ್ಟರಿ, ಸೈನ್ಸ್ ಆರ್ ಅ ಕಲ್ಚರ್ ಆರ್ ಅ ಸೈಕಾಲಜಿಸ್ಟ್ ಬೇಸಿಸ್. ಸೆಕೆಂಡ್ ಪಾಯಿಂಟ್ ಬಂದು ಪರ್ಸನಲ್ ಗ್ರೋತ್. ಇಟ್ ಪ್ಲೇಸ್ ಅ ಮೇನ್ ಇಂಪಾರ್ಟೆಂಟ್ ರೋಲ್ ಇನ್ ಎವ್ರಿ individuals. Okay, it develops the critical thinking and the self awarenesses. It also give the ಬುಕ್ಸ್ ಅಲ್ಲಿ ವೆರೈಟೀಸ್ ಆಫ್ ಬುಕ್ಸ್ ಸಿಗುತ್ತೆ ನಿಮಗೆ. ಅದರಲ್ಲಿ ಎಂಟರ್ಟೈನ್ಮೆಂಟ್ ಬುಕ್ಸ್ ಕೂಡ, ಅದರಲ್ಲಿ ಓದ್ತಾ ನಿಮಗೆ ಥ್ರಿಲ್ಲಿಂಗ್ಸ್ ಆಗಿರ್ಬೋದು, ಎಂಜಾಯ್ ಸ್ಟೋರೀಸ್ ಆಗಿರ್ಬೋದು, ಮತ್ತು ಇನೋವೇಟಿವ್ ಬುಕ್ಸ್ ಕೂಡ ಸಿಗುತ್ತೆ. ದ ಮೋಸ್ಟ್ ಪವರ್ಫುಲ್ ಥಿಂಗ್ ಆಫ್ ರೀಡಿಂಗ್ ದ ಬುಕ್ಸ್ ಈಸ್ ಎಜುಕೇಷನ್ ಪರ್ಪಸ್. ನಿಮಗೆ ಎಜುಕೇಷನ್ ಕೂಡ ಸಿಗುತ್ತೆ, ಒಂದು ಬೇಸಿಕ್ ಫೌಂಡೇಶನ್ ಕೂಡ ಸಿಗುತ್ತೆ, ಮತ್ತು ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ, ಮತ್ತು ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ. ಇವತ್ತು ನಾನು ತರಿಸ್ತಿರೋ ಬುಕ್ ಬಂದ್ಬಿಟ್ಟು ದ ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ಇದು ಕನ್ನಡದ್ದು ಅವೈಲಬಲ್ ಇದೆ ಮತ್ತೆ ಇಂಗ್ಲಿಷ್ ನಲ್ಲಿ ಕೂಡ ಅವೈಲಬಲ್ ಇದೆ. ಸೊ ಎಸ್, ನೋಡೋಣ ಬನ್ನಿ. ಈ ಬುಕ್ ಬರ್ದಿರೋದು ಬಂದ್ಬಿಟ್ಟು ಡಾಕ್ಟರ್ ಜೋಸೆಫ್ ಮರ್ಫಿ. ಇವ್ರು ಫೇಮಸ್ ಆಗಿರೋದು ಈ ಬುಕ್ಕಿನಿಂದಾನೆ, ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್. ಓಕೆ, ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಬುಕ್ ಈಸ್ ಇಟ್ ಕಂಟೈನ್ಸ್ 20 ಚಾಪ್ಟರ್ಸ್. ಫಸ್ಟ್ ಚಾಪ್ಟರ್ ನಾವು ಇವತ್ತು ನೋಡೋಣ, ನಿಮ್ಮೊಳಗಿರೋ ನಿಧಿ ಭಂಡಾರ. ಇದ್ರದ್ದು ನಾನು ಬೇಸಿಕ್ ಆಗಿ ಹೇಳ್ತೇನೆ, ದ ಲಾಸ್ಟ್ ಪಾಯಿಂಟ್ ಹೇಳ್ತೀನಿ, ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಹೇಳ್ತೀನಿ. ವಾಟ್ ಆರ್ ದ ಹೈಲೈಟ್ ಪಾಯಿಂಟ್ಸ್ ಆಫ್ ದಿಸ್ ಚಾಪ್ಟರ್ಸ್ ಐ ವಿಲ್ ಸೇ ದಿಸ್. ಈ ಚಾಪ್ಟರ್ಸ್ ಕೀ ಪಾಯಿಂಟ್ಸ್ ನೋಡೋದಾದ್ರೆ, ಓಕೆ, ನಿಧಿ ಭಂಡಾರ ಅಂದ್ರೆ ಏನು? ನಿಧಿ ಭಂಡಾರ ಎಲ್ಲಿ ಸಿಗುತ್ತೆ? ಈ ಚಾಪ್ಟರ್ ಏನ್ ಹೇಳುತ್ತೆ ಅಂದ್ರೆ, ನಿಧಿ ಭಂಡಾರ ನಮ್ಮೊಳಗೆ ಇದೆ, ಆದ್ರೆ ಎಲ್ಲಿದೆ ಅಂತ ಎಲ್ಲ ಕನ್ಫ್ಯೂಷನ್ಗೂ ಇಲ್ಲಿದೆ ಸೊಲ್ಯೂಷನ್. ನಿಧಿ ಭಂಡಾರ ಅಂದ್ರೆ ಇನ್ ದ ಸೆನ್ಸ್ ಅವರ ಸಬ್ ಕಾನ್ಶಿಯಸ್ ಮೈಂಡ್. ಸಬ್ ಕಾನ್ಶಿಯಸ್ ನ ಮೈಂಡ್ ನ ಇಲ್ಲಿ ಅವರು ಸುಪ್ರಜ್ಞ ಮನಸ್ಸು ಎಂದು ಹೇಳಿದ್ದಾರೆ, ಮತ್ತೆ ಕಾನ್ಶಿಯಸ್ ಮೈಂಡ್ ನ ಪ್ರಜ್ಞಾ ಮನಸ್ಸು ಎಂದು ಹೇಳಿದ್ದಾರೆ. ಎಲ್ಲಾ ಕಾಲದ ಮಹಾನ್ ವ್ಯಕ್ತಿಗಳು ಈ ಮಹಾರಹಸ್ಯವನ್ನು ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಸುಪ್ರಜ್ಞ ಮನಸ್ಸಿನಿಂದ ಅವರು ಎಲ್ಲ ಸಾಧಿಸಿದ್ದಾರೆ. ಅದು ಹೇಗೆ ಅಂದ್ರೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮ್ಮ ಸುಪ್ರಜ್ಞ ಉತ್ತರಿಸಬಲ್ಲದು. ನೀವು ಮಲಗುವ ಮುನ್ನ ನಿಮ್ಮ ಸುಪ್ರಜ್ಞೆಗೆ ಹೇಳಿ, ನಾನು ಬೆಳಗ್ಗೆ 6 ಗಂಟೆಗೆ ಏಳಬೇಕು. ಸರಿಯಾಗಿ ಅದೇ ಸಮಯಕ್ಕೆ ಸುಪ್ರಜ್ಞೆ ನಿಮ್ಮನ್ನು ಎಬ್ಬಿಸುತ್ತದೆ. ನಿಮ್ಮ ಸುಪ್ರಜ್ಞೆ ಮನಸ್ಸೇ ನಿಮ್ಮ ಶರೀರವನ್ನು ಬೆಳೆಸುವಂತದ್ದು, ನಿಮ್ಮ ಗುಣಪಡಿಸುವಂತದ್ದು. ನೀವು ಪ್ರತಿದಿನ ಮಲಗುವ ನಿಮ್ಮಲ್ಲಿ ಪರಿಪೂರ್ಣ ಆರೋಗ್ಯವಿದೆ ಅಂತ ಜೋಗುಳ ಹಾಡಿ ಮಲಗಿ. ನಿಮ್ಮ ಸುಪ್ರಜ್ಞೆ ನಿಮ್ಮ ನಂಬಿಕೆಯ ಸೇವಕನಂತೆಯೇ ವಿಧೇಯವಾಗಿ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮ್ಮ ಸುಪ್ರಜ್ಞೆ ಉತ್ತರಿಸಬಲ್ಲದು. ನೀವು ಮಲಗುವ ಮುನ್ನ ನಿಮ್ಮ ಸುಪ್ರಜ್ಞೆಗೆ ಹೇಳಿ, ನಾನು ಬೆಳಗ್ಗೆ 6 ಗಂಟೆಗೆ ಏಳಬೇಕು. ಸರಿಯಾಗಿ ಅದೇ ಸಮಯಕ್ಕೆ ಸುಪ್ರಜ್ಞೆ ನಿಮ್ಮನ್ನು ಎಬ್ಬಿಸುತ್ತದೆ. ನಿಮ್ಮ ಸುಪ್ರಜ್ಞೆ ಮನಸ್ಸೇ ನಿಮ್ಮ ಶರೀರವನ್ನು ಬೆಳೆಸುವಂತದ್ದು, ನಿಮ್ಮ ಗುಣಪಡಿಸುವಂತದ್ದು. ನೀವು ಪ್ರತಿದಿನ ಮಲಗುವ ನಿಮ್ಮಲ್ಲಿ ಪರಿಪೂರ್ಣ ಆರೋಗ್ಯವಿದೆ ಅಂತ. ನನಗೆ ಅದನ್ನು ಖರೀದಿಸಲು ಸಾಧ್ಯವಾಗದು ಅಥವಾ ನನಗೆ ಇದನ್ನು ಪಡೆಯಲು ಸಾಧ್ಯವಿಲ್ಲ ಎನ್ನುವಂತಹ ಶಬ್ದಗಳು ಬಳಸಬೇಡಿ. ನನಗೆ ಇದನ್ನು ಖರೀದಿಸಲು ಸಾಧ್ಯವಾಗದು ಅಥವಾ ನನಗೆ ಇದನ್ನು ಪಡೆಯಲು ಸಾಧ್ಯವಿಲ್ಲ ಎನ್ನುವಂತ ಶಬ್ದಗಳು ಬಳಸಬೇಡಿ. ನಿಮ್ಮ ಸುಪ್ರಜ್ಞೆಗೆ ಅದನ್ನೇ ನಿಜವೆಂದು ಅಂಗೀಕರಿಸುತ್ತದೆ. ನಿಮ್ಮಲ್ಲಿ ಹಣವಿಲ್ಲವೆಂದು, ನಿಮ್ಮಿಂದ ಸಾಧ್ಯವಿಲ್ಲೋ ಎಂದು ಅದು ನೋಡಿಕೊಳ್ಳುತ್ತದೆ. ನಾನು ನನ್ನ ಸುಪ್ರಜ್ಞೆಯ ಶಕ್ತಿಯ ಮೂಲಕ ಎಲ್ಲವನ್ನೂ ಮಾಡಬಲ್ಲೆ ಎಂದು ದೃಢೀಕರಿಸಿ. ನಿಮ್ಮ ಯೋಚನೆಯನ್ನು ಬದಲಾಯಿಸಿದರೆ ನಿಮ್ಮ ಅದೃಷ್ಟ ಬದಲಾಗುತ್ತದೆ ಅಂತ ಹೇಳ್ತಾರೆ. ಇದು ನಿಜನಾ ಸುಳ್ಳ ಅಂತ ನೋಡೋದಾದ್ರೆ, ಎಸ್, ಇಟ್ಸ್ ಅ ಟ್ರೂ. ಯಾಕಂದ್ರೆ ಎಲ್ಲಾ ಥಾಟ್ಸ್ಗೂ ಫ್ರೀಕ್ವೆನ್ಸಿ ಇರುತ್ತೆ. ಎಲ್ಲಾ ಫ್ರೀಕ್ವೆನ್ಸಿ ರೇಡಿಯೇಟ್ ಆಗಿ ಅದು ರಿಫ್ಲೆಕ್ಟ್ ಆಗೋ ಚಾನ್ಸಸ್ ಅಲ್ಲ, ಇಟ್ಸ್ 100% ಶೋರ್. ನೀವೇ ಇವಾಗ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ, ಇಟ್ಸ್ ಆಲ್ ಆಫ್ ಯುವರ್ ಥಾಟ್ಸ್. ವೆನ್ ಯು ಜನರೇಟ್ ಅ ಥಾಟ್ಸ್, ಇಟ್ ಕನೆಕ್ಟ್ ಟು ಅನದರ್ ಥಾಟ್. ಸೊ ನೀವೇನ್ ಯೋಚಿಸ್ತೀರೋ ಅದೇ ನಿಮ್ಮ ಮುಂದೆ ಪಾಸಿಟಿವ್
ಆಗ್ಬೇಕು, ಹೊರಗಿನ ಪ್ರಪಂಚ ಫಸ್ಟ್ ಚೇಂಜ್ ಆಗ್ಬೇಕಂದ್ರೆ ಪ್ಲೀಸ್ ನಿಮ್ಮ ಇನ್ನರ್ ಥಾಟ್ಸ್ ನ ಚೇಂಜ್ ಮಾಡಿ, ಇನ್ನರ್ ಪೀಸ್ ನ ಬೆಳೆಸ್ಕೊಳ್ಳಿ.